ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋ ಬಂದು ಶಾಪಿಂಗ್ ವಿಡಿಯೋ ಆಗಿದೆ. ಏನಕ್ಕೋಸ್ಕರ ಶಾಪಿಂಗ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ನನ್ನ ಪಾಪದು ನಾಮಕರಣ ಇದೆ. ಹಾಗಾಗಿ ನಮ್ಮ ಮನೇಲಿ ಇರೋರಿಗೆ ಹಾಗೆ ನನಗೆ ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೀನಿ, ಸ್ಯಾರೀಸ್ನ. ಇವತ್ತು ನಾನು ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ನಮ್ಮ ಪಾಪು ಕೂಡ ಶಾಪಿಂಗ್ ಮಾಡಿದ್ದೀವಿ. ಯಾವ ಥರ ಶಾಪಿಂಗ್ ಮಾಡಿದ್ದೀವಿ, ಯಾವ ಥರ ತೊಗೊಂಡಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ಫಸ್ಟ್ ನಾನು ಪಾಪುದೇ ಬಟ್ಟೆ ತೋರಿಸ್ತೀನಿ. ಇದು ಪಾಪುದು ನನ್ನ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು. ಲೈಟ್ ಸ್ಕೈ ಬ್ಲೂ ಮತ್ತು ಅದ್ರ ಮೇಲೆ ಒಂದು ಕೋಟ್ ಬಂದಿದೆ. ಹಾಗೆ ಇದಕ್ಕೆ ಒಂದು ವೈಟ್ ಕಲರ್ ಪ್ಯಾಂಟ್ ಮತ್ತು ಬ್ಲೂ ಕಲರ್ ಧೋತಿ ಬಂದಿದೆ. ನೋಡಿ, ಇದು ಪ್ಯಾಂಟ್ ಪಾಪುಗೆ. ನೋಡಿ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಬೇಕಾದರೂ ಹಾಕೊಳ್ಬೋದು, ಇಲ್ಲ ಅದು ಬೇಡ ಅಂದರೆ ವೈಟ್ ಕಲರ್ ಪ್ಲೇನ್ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ಅವನು ಇಷ್ಟು ಉದ್ದ ಇಲ್ಲ, ನಾವು ಸ್ವಲ್ಪ ಆಲ್ಟರ್ ಮಾಡಿಸ್ಕೊತೀನಿ. ಬಟ್ ಸೈಜ್ ದೊಡ್ಡದೇ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಸೈಜ್ ಚಿಕ್ಕದಾದರೆ ಏನೂ ಮಾಡೋಕ್ಕಾಗಲ್ಲ. ದೊಡ್ಡದಾದರೆ ಅಟ್ಲೀಸ್ಟ್ ಆಲ್ಟರ್ ಮಾಡಿಸ್ಕೋಬೋದು ಅಂತ ನಾನು ದೊಡ್ಡ ಸೈಜೇ ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ವೈಟ್ ಕಲರ್ ಮತ್ತು ಬ್ಲೂ ಕಲರ್, ಇದು ಕೂಡ ನಾನು ಸ್ಯಾರಿ ಮ್ಯಾಚಿಂಗೇ ತೊಗೊಂಡಿದ್ದೀನಿ. ಆಮೇಲೆ ಫೋಟೋಸ್ ತೊಗೊಳೋದಕ್ಕೆ ಬೇಕಾಗತ್ತೆ ಅಂತೇಳಿ. ನೋಡಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ. ಇದಕ್ಕೂ ಕೂಡ ವೈಟ್ ಕಲರ್ ಪ್ಯಾಂಟ್ ಬಂದಿದೆ. ಕ್ಲಾತ್ ಅಂತೂ ತುಂಬ ಚೆನ್ನಾಗಿದೆ. ಈ ಬಟ್ಟೆ ತೊಗೊಂಡಿದ್ದೀನಿ ನಾನು ಸುದರ್ಶನ್ ಸಿಲ್ಕ್ಸಲ್ಲಿ. ಮಕ್ಳಿಗಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನನಗೆ ಇದು ಇಷ್ಟ ಆಯಿತು ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಈಗ ಇದು ಎರಡು ನಮ್ಮ ಪಾಪುಗೆ. ಇದ್ರ ಜೊತೆಗೆ ಇನ್ನೊಂದು ಸುಮ್ಮನೆ ತೊಗೊಂಡಿದ್ದು. ನೋಡಿ, ಇದು ಶರ್ಟ್ ಮತ್ತು ಚಡ್ಡಿ, ಇದು ಮಗುಗೆ. ಇದು ಓಚರ್ ಬಂತು ಅಂತ ಹೇಳಿ ಏನಾದರೂ ತೊಗೊಂಡ್ಬೋದಿತ್ತು, ಬಟ್ ನನ್ನ ಹಸ್ಬೆಂಡ್ ಪಾಪುಗೆ ಇರಲಿ ಅಂತ ಹೇಳಿ ಎಕ್ಸ್ಟ್ರಾ ಇದನ್ನೊಂದು ತೊಗೊಂಡು ಬಂದಿದ್ದಾರೆ. ಇದು ಅಷ್ಟೇ, ಕ್ಲಾತ್ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದಿಷ್ಟು ನನ್ನ ಪಾಪುದಾಯಿತು. ಈಗ ನೆಕ್ಸ್ಟು ನನ್ನ ತಮ್ಮನ ಪಾಪು ಕೂಡ ತೊಗೊಂಡ್ವಿ ನಾವು ಅಲ್ಲೇ. ಅವನಿಗೂ ಅಷ್ಟೇ ಸೇಮ್, ಈಗ ಪಾಪುಗೆ ತೊಗೊಂಡಿರೋ ಥರನೇ ಅವನಿಗೂ ಕೂಡ ವೈನ್ ಕಲರಲ್ಲಿ ತೊಗೊಂಡ್ವಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೇಮ್ ಅದೇ ಥರ, ಬಟ್ ಕಲರ್ ಚೇಂಜ್ ಅಷ್ಟೇ. ಇದಕ್ಕೂ ಕೂಡ ಸೇಮ್ ಅದೇ ಥರ ಒಂದು ಎಕ್ಸ್ಟ್ರಾ ಪ್ಯಾಂಟ್ ಮತ್ತು ಇದು ಅಷ್ಟೇ. ನೋಡಿ ಧೋತಿ ಎಷ್ಟು ಚೆನ್ನಾಗಿದೆ. ಸೇಮ್ ಅದೇ ಥರ ನಾವು ಇದನ್ನು ಬೇಕಾದರೂ ವೇರ್ ಮಾಡ್ಬೋದು, ಇಲ್ಲಾಂದರೆ ವೈಟ್ ಪ್ಯಾಂಟ್ ಕೂಡ ವೇರ್ ಮಾಡ್ಬೋದು. ಅವ್ನು ಸ್ವಲ್ಪ ಕಲರ್ ಇದ್ದಾನೆ, ಸೊ ಹಾಗಾಗಿ ಅವ್ನಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡ್ಕೊಂಡ್ವಿ ನಾವು. ಈಗ ಇದೆರಡು ಆಯ್ತಲ್ಲ, ಇದೆರಡು ನಾವು ಮಕ್ಳಿಗೆ ತೊಗೊಂಡಿದ್ದು. ಈಗ ನಮ್ಮ ಸ್ಯಾರೀಸ್ಗೆ ಬರ್ತೀವಿ. ನಾನು ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡು ತುಂಬ ಟ್ರೆಂಡಿಂಗಲ್ಲಿದೆ. ಹಾಗೆ ನನಗೂ ಕೂಡ ತುಂಬ ಇಷ್ಟ ಆಗ್ತಿದೆ, ತೊಗೊಳ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಬಟ್ ಈಗ ಟೈಮ್ ಬಂದಿದೆ ಪಾಪು ನಾಮಕರಣಕ್ಕೆ, ಸೊ ತೊಗೊಂಡಿದ್ದೀನಿ. ಬನ್ನಿ ಈಗ ನೋಡೋಣ. ನನ್ನ ಸ್ಯಾರಿನ ನಾನು ಶ್ರೀನಿಧಿ ಸಿಲ್ಕ್ಸಲ್ಲಿ ತೊಗೊಂಡೆ. ಈ ಸ್ಯಾರಿ ನೋಡಿದ ತಕ್ಷಣ ತುಂಬ ಆಯಿತು. ನಾನು ಬೇರೆ ಆಪ್ಷನ್ಗೆ ಹೋಗಲಿಲ್ಲ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಾನು ಇದೇ ಕಲರ್ನ ಸೆಲೆಕ್ಟ್ ಮಾಡಿಕೊಂಡೆ. ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಬೇರೆ ಆಪ್ಷನ್ನೇ ನಾನು ತೊಗೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಈಗ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಇದೆ. ಇದಕ್ಕೆ ಬ್ಲೌಸ್ ಕೂಡ ಅಷ್ಟೇ ಬ್ಲೂ, ಸ್ಕೈ ಬ್ಲೂ ಮತ್ತು ರಾಯಲ್ ಬ್ಲೂನೇ ಕಾಂಬಿನೇಷನಲ್ಲಿ ಬಂದಿದೆ. ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಕಾಸ್ಟ್ ಬಂದು 14,000 ಆಯಿತು ನನಗೆ. ನೋಡಿದ್ರಲ್ವ ಯಾವ ಥರ ಇದೆ ಅಂತ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಸ್ವಲ್ಪ ಮೈಸೂರು ಸಿಲ್ಕ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಈಗ. ನೋಡಿ, ಇದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಇದು ಕೂಡ ಅಷ್ಟೇ ಇದು ಕೂಡ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಇದು ನಮ್ಮ ಅತ್ತೆಗೆ ಮತ್ತು ಅವ್ರ ಮಗಳಿಗಂತ ತೊಗೊಂಡಿದ್ದು. ಇದು ಕೂಡ ಸ್ಯಾರಿ ತುಂಬ ಚೆನ್ನಾಗಿದೆ. ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಕ್ಲಾತ್ ತುಂಬ ಸಾಫ್ಟ್ ಆಗಿದೆ. ಹಾಗೆ ಚೆನ್ನಾಗೂ ಕಾಣುತ್ತೆ. ನೀಟಾಗಿ ವೇರ್ ಮಾಡಬೇಕು ಅಷ್ಟೇ ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ ಸಾಫ್ಟ್ ಕ್ಲಾತ್ ಇದೆ. ಕೆಳಗಡೆ ಎಲ್ಲ ಫ್ಲವರ್ಸ್ ಬಂದಿದೆ. ನೋಡಿ ಈ ಥರ ಇದೆ. ಇದಕ್ಕೆ ಬ್ಲೌಸ್ ಬಂದು ಇದು ಬ್ಲೌಸು. ಬಾರ್ಡರ್ಗೆ ಕಾಂಬಿನೇಷನ್ ಆಗಿ ಬ್ಲೌಸ್ನ ಕೊಟ್ಟಿದ್ದಾರೆ. ಇದು ವರ್ಕ್ ಮಾಡಿದ್ರೆ ಏನೋ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡೋದಂತೂ ತುಂಬ ಚೆನ್ನಾಗಿ ಕಾಣುತ್ತೆ.
ಇದ್ರಲ್ಲಿ ಪಿಂಕ್ ಕಲರ್ ಕೂಡ ಇತ್ತು, ಬಟ್ ಅವರಿಗೆ ಗ್ರೀನ್ ಇಷ್ಟ ಆಯಿತು ಅಂತ ಗ್ರೀನ್ ತಗೊಂಡಿದ್ದಾರೆ. ಗ್ರೀನ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದೇ ತರ ಸೇಮ್ 2 ಸ್ಯಾರಿ ತಗೊಂಡ್ವಿ, ಬಟ್ ಅದು ನಾಮಕರಣಕ್ಕೆ ವೇರ್ ಮಾಡೋ ತರ ಸ್ಯಾರಿ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇನ್ನೊಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡ್ ಬಂದೆ ನಮ್ಮ ಅತ್ತೆಗೆ ನಾನು. ಇದಂತೂ ಕಾಂಬಿನೇಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪಿಂಕ್ ವಿತ್ ಗ್ರೀನ್, ಬಾಟಲ್ ಗ್ರೀನ್ ವಿತ್ ಪಿಂಕ್ ಕಲರ್ ಬ್ಲೌಸ್. ನೋಡಿ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು. ಇದು ಬಂದು ಸೆರಗು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ ಲೈಟ್ ವೆಯ್ಟ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿ ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು ಸೆರಗು, ಎಷ್ಟು ಚೆನ್ನಾಗಿದೆ ಅಲ್ವಾ. ಕಾಂಬಿನೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಬಂದು ಫುಲ್ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ. ಇದು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಫೋಟೋಸ್ಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಂಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು, ಹಾಗಾಗಿ ತಗೊಂಡ್ ಬಂದೆ. ಇದು ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ ಸ್ಯಾರಿ, ಸಾಫ್ಟ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ನನ್ನ ತಮ್ಮನ ವೈಫ್ಗೂ ಕೂಡ ತಗೊಂಡ್ವಿ. ಅದು ಯಾವ ತರ ಅಂತ ನೋಡೋಣ ಬನ್ನಿ. ಅದು ಸಿಲ್ಕ್ ಸ್ಯಾರಿನ ನೋಡಿ, ಇದು ಅವರು ಪಾಪು ಡ್ರೆಸ್ಗೆ ಮ್ಯಾಚ್ ಆಗೋ ತರ ತಗೊಂಡ್ಲು ಅವಳು. ಇದು ವೈನ್ ಕಲರ್ ಸ್ಯಾರಿ, ಬಾರ್ಡರ್ ಬಂದು ಪಿಂಕ್ ಕಲರ್ ಇದೆ, ಹಾಗೆ ದೊಡ್ಡ ದೊಡ್ಡ ಫ್ಲವರ್ಸ್ ಕೂಡ ಇದೆ ಈ ಸ್ಯಾರಿಯಲ್ಲಿ. ಇದು ಓಪನ್ ಮಾಡಕ್ ಆಗಲ್ಲ, ಮತ್ತೆ ನಂಗೆ ಸೇಮ್ ಅದೇ ತರ ಫೋಲ್ಡ್ ಮಾಡೋದಕ್ಕಾಗಲ್ಲ, ಸೊ ಹಾಗೆ ತೋರಿಸ್ತಿದ್ದೀನಿ. ನೋಡಿರಲ್ವ, ಇದು ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದು ತುಂಬಾ ವೆಯ್ಟ್ ಏನಿಲ್ಲ, ಲೈಟ್ ವೆಯ್ಟ್ ಇದೆ. ನನ್ಗೆ ಇದು ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ಇದು ಪಾಪುಗೆ ಮ್ಯಾಚ್ ಆಗೋ ತರ ಅವರು ತಗೊಂಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಅಜ್ಜಿಗೆ ಕೂಡ ಒಂದು ಸ್ಯಾರಿ ತಗೊಂಡೆ, ಅದು ಅಷ್ಟೇ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ. ಇದು ನಮ್ಮ ಅಜ್ಜಿಗಂತ ತಗೊಂಡಿದ್ದು. ನೋಡಿ, ನಾವು ಯಾವ್ದು ತುಂಬಾ ಕಾಸ್ಟ್ ಕೊಟ್ವೋ ಅದಕ್ಕಿಂತ ಕಡಿಮೆ ಪ್ರೈಸ್ ಇರುವಂತ ಸ್ಯಾರಿಗಳೇ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇದು ಅಷ್ಟೇ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಉಟ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಲೈಟ್ ವೆಯ್ಟ್. ಯಾಕಂದ್ರೆ ಏಜ್ ಆಗಿರೋರಿಗೆ ಲೈಟ್ ವೆಯ್ಟ್ ಇದ್ರೇನೆ ಚೆನ್ನಾಗಿರುತ್ತಲ್ವ, ಸೊ ಹಾಗಾಗಿ ಅವ್ರಿಗೆ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಇದು ಉಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ವಿತ್ ಪರ್ಪಲ್ ಕಲರ್. ಇದಕ್ಕೆ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ, ಪಿಂಕ್ ಕಲರ್ ಬ್ಲೌಸ್. ಹಾಗೆ ಸ್ಯಾರಿ ಫುಲ್ಲು ಒಂದೇ ತರ ಇದೆ. ಇದು ಬಂದು ಪಲ್ಲು ಸೆರಗು. ನೋಡೋದಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಸ್ಯಾರೀಸ್ ಆದ್ಮೇಲೆ ಜುವೆಲ್ಸ್ ಬೇಕೇ ಬೇಕಲ್ವಾ. ಎಷ್ಟೇ ಗೋಲ್ಡ್ ಇದ್ರು ಅದಕ್ಕೆ ಮ್ಯಾಚಿಂಗ್ ತಗೊಂಡ್ರೆ ಸಮಾಧಾನ ಆಗೋದು ನಮಗೆ. ಸೊ ಹಾಗಾಗಿ ಸ್ವಲ್ಪ ಜುವೆಲ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡ್ ಬಂದಿದೀವಿ. ಈಗ ಅದು ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ಕಾಸಿನ ಸರ ತರ ಇದೆ, ಕಾಸಿನ ಸರನೇ. ಇದು ಫುಲ್ ಸೆಟ್ ಬಂದಿದೆ. ಇದು ಶಾರ್ಟ್, ಹಾಗೆ ಲಾಂಗ್ ಹಾರ ಕೂಡ ಒಂದಿದೆ. ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ನೋಡಿ, ಇದು ಶಾರ್ಟ್, ಇದಕ್ಕೆ ಲಾಂಗ್ ಚೈನ್ ಕೂಡ ಬಂದಿದೆ. ನೋಡಿ, ಇದು ಲಾಂಗ್ ಸ್ಯಾರಿ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅದ್ರ ಜೊತೆಗೆ ಬಂದಿರುವಂತ ಇಯರಿಂಗ್ಸ್. ನಾನು ಫಸ್ಟೇ ವೇರ್ ಮಾಡಿದೆ, ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ಈ ಡ್ರೆಸ್ ಜೊತೆ ಕೂಡ ವೇರ್ ಮಾಡ್ಬೋದು ಇಯರಿಂಗ್ಸ್ನ. ಹಾಗೆ ಇದು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಇದು ಜಸ್ಟ್ 1000 rupees ಅಷ್ಟೇ. ಮಲ್ಲೇಶ್ವರಂ ಅಲ್ಲಿ ನಾವು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದೇವರಾಜ್ ಜುವೆಲ್ಸ್ ಅಂತ, ಅಲ್ಲೋಗಿ ಪರ್ಚೇಸ್ ಮಾಡಿದ್ವಿ ನಾವು. ಇದಿಷ್ಟಕ್ಕೂ ಸೇರಿ ಜಸ್ಟ್ 1000 rupees ಕೊಟ್ವಿ ಅಷ್ಟೇ ನಾವು. ಇದಾದ್ಮೇಲೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗುವಂತ ಒಂದು ಲಾಂಗ್ ವೈಟ್ ಕಲರ್ ಸ್ಟೋನ್ಸ್, ವೈಟ್ ಕಲರ್ ಮಣಿ ಇರುವಂತ ಸರ ತಗೊಂಡಿದ್ದೀನಿ. ಬನ್ನಿ ಅದು ತೋರಿಸ್ತೀನಿ. ನೋಡಿ, ಇದು ಒಂದ್ ಹಾಕಿದ್ರೆ ಸಾಕು, ನೀವು ಬೇರೆ ಏನೋ ಹಾಕಷ್ಟೇ ಬೇಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಲಕ್ಷ್ಮಿ ಇದೆ ಇದರಲ್ಲಿ. ಇದು ಸ್ಕೈ ಬ್ಲೂ ವಿತ್ ರಾಯಲ್ ಬ್ಲೂ ಕಲರ್ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ಒಂದು ಹಾಕಿದ್ರೆ ಸಾಕು, ಬಟ್ ನಾನು ಇದು ಸ್ವಲ್ಪ ಮ್ಯಾಚ್ ಮಾಡಿ ಜುವೆಲ್ಸ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದ್ರ ಜೊತೆಗೆ ಒಂದು ಶಾರ್ಟ್ ನೆಕ್ಲೆಸ್ ಹಾಕೊಂಡು
ಇದ್ರ ಜೊತೆ ಕೂಡ ಇಯರಿಂಗ್ಸ್ ಬಂದಿದೆ, ಇಯರಿಂಗ್ಸ್ ಕೂಡ ತೋರಿಸ್ತೀನಿ ನೋಡಿ. ಇದ್ರ ಜೊತೆಗೆ ಬಂದಿರುವಂಥ ಇಯರಿಂಗ್ಸು ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ ತುಂಬ ವೆಯ್ಟ್ ಇದೆ, ಬಟ್ ಆದರೂ ತುಂಬ ಲುಕ್ ಆಗಿರುತ್ತೆ ವೇರ್ ಮಾಡಿದ್ರೆ ಮಾತ್ರ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣ. ಸೊ ಹಾಗಾಗಿ ಇದನ್ನು ತೊಗೊಂಡೆ ನಾನು. ಇದ್ರ ಜೊತೆಗೆ ಒಂದು ಪಾಪಡಿ ಬಟ್ಟೆನೂ ಕೂಡ ತೊಗೊಂಡಿದ್ದೀನಿ ನೋಡಿ. ನೋಡಿ ಸ್ಯಾರಿ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ರೆಂಟೆಡ್ ತೊಗೊಳೋದಕ್ಕೆ ಇಷ್ಟಪಡ್ತೀರೋ, ಬಟ್ ನಾವು 1000 ರೂಪೀಸ್ ಸ್ಪೆಂಡ್ ಮಾಡಿದ್ರೆ ನಾವು ಓನಾಗೆ ಪರ್ಚೇಸ್ ಮಾಡ್ಬೋದು. ರೆಂಟ್ ಕೂಡ ನಾವು ಅಷ್ಟೇ ಕೊಡಬೇಕಾಗುತ್ತೆ, 1000 ರೂಪೀಸ್ ಮೇಲೆ ಕೊಡಬೇಕಾಗುತ್ತೆ ಒನ್ ಡೇ ಪರ್ಚೇಸ್ ಮಾಡಿದ್ರೆ. ಸೊ ಅದ್ರ ಬದಲು ಓನಾಗೆ ತೊಗೊಳ್ಬೋದು ನಾವು ಅಂತ ನನಗೆ ಫೀಲ್ ಆಯಿತು ಅಲ್ಲಿ ಹೋದ್ಮೇಲೆ. ನೋಡಿರಲ್ಲ ಇದಿಷ್ಟು. ಇದು ಲಾಸ್ಟಲ್ಲಿ ಇನ್ನೂ ಒಂದು ಸರ ತೊಗೊಂಡೆ, ಅದಂತೂ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಅದು ಜಸ್ಟ್ 600 ರೂಪೀಸ್ ಅಷ್ಟೇ ನೋಡಿ. ಲಾಸ್ಟಲ್ಲಿ ತೊಗೊಂಡಂಥ ಸರ ಇದು ನೆಕ್ಲೆಸ್ ತುಂಬ ಚೆನ್ನಾಗಿದೆ. ಇದು ರೇಷ್ಮೆ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ಎದ್ದು ಕಾಣುತ್ತೆ. ಗ್ರೀನ್ ಆ್ಯಂಡ್ ರೆಡ್ ಕಲರ್ ಸ್ಟೋನ್ಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ಲಕ್ಷ್ಮಿ ಇರೋದು. ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬಂದಿದೆ. ಇಯರಿಂಗ್ಸ್ ನೋಡಿ ಈ ಥರ ಇದೆ, ಸೀ ಬ್ಲೂ ಬೀಡ್ಸ್ ಇದೆ ಇದ್ರ ಜೊತೆಲಿ ನೋಡಿ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ಜಸ್ಟ್ 600 ರೂಪೀಸ್ ಅಷ್ಟೇ ಕೊಟ್ಟಿದ್ದು. ಈಗಿನ ರೇಟಲ್ಲಿ ಗೋಲ್ಡ್ ಅಂತೂ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ನಾವು. ಗೋಲ್ಡ್ಗಿಂತ ತುಂಬ ಚೆನ್ನಾಗೇ ಕಾಣುತ್ತೆ ಅಂತ ನನಗೆ ಅನ್ನಿಸ್ತು. ಇದು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಎಲ್ಲ ಜ್ಯುವೆಲ್ಸು ಕೂಡ. ನಿಮಗೂ ಬೇಕಾದರೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ. ನೋಡೋದ್ರಲ್ಲ ಫ್ರೆಂಡ್ಸ್, ಇಷ್ಟು ಕೂಡ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ನನ್ನ ಹಸ್ಬೆಂಡ್ಗೆ ಪರ್ಚೇಸ್ ಮಾಡಿಲ್ಲ, ಅವ್ರು ನನ್ನ ಸ್ಯಾರಿಗೆ ಮ್ಯಾಚ್ ಮಾಡಿಕೊಂಡು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅವರು ಇನ್ನೂ ಟೈಮ್ ಇದೆ ಅಲ್ವಾ, ಸೊ ಹಾಗಾಗಿ ಅವ್ರು ಪರ್ಚೇಸ್ ಮಾಡಲಿಲ್ಲ. ಯಾಕಂದರೆ ನಮ್ಮದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋದಕ್ಕೆಲ್ಲ ಟೈಮ್ ಆಗುತ್ತಲ್ವ. ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸೋದಕ್ಕೆ ಇನ್ನೂ 1 ವೀಕ್ 10 ಡೇಸ್ ಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಪರ್ಚೇಸ್ ಮಾಡಿದ್ದೀವಿ. ಇದಿಷ್ಟು ನನ್ನ ಇವತ್ತಿನ ಶಾಪಿಂಗ್ ವಿಡಿಯೋ ಆಗಿದೆ. ನೋಡಿದ್ರಲ್ವಾ ನನ್ನ ಸೆಲೆಕ್ಷನ್ ಹಾಗೆ ಕಲೆಕ್ಷನ್ ಹೇಗಿದೆ ಅಂತ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ನನ್ನ ಕಲೆಕ್ಷನ್ಸ್ ಅಂತ ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.